ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಶನಿವಾರ ಮತ್ತು ಭಾನುವಾರ ಎಕ್ಸಾಮ್ ಇರೋದ ಕಾರಣ ಯಾವ ಥರ ಹುಡುಗರು ಮತ್ತು ಮಹಿಳೆಯರು ಯಾವ ಥರ ಡ್ರೆಸ್ ಕೋಡ್ ಹಾಕೊಂಡು ಹೋಗ್ಬೇಕಂತಂದು ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇದೇ ಪ್ರಕಾರ ಡ್ರೆಸ್ ಕೋಡ್ ಹಾಕೊಂಡು ಹೋಗ್ಬೇಕಂತಂದು ಅವರು ಇದರಲ್ಲಿ ತಿಳಿಸಿದ್ದಾರೆ. ಅದನ್ನು ಇವಾಗ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇವಾಗ ಈ ವಿಡಿಯೋದಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ವಿವಿಧ ನೇಮಕಾತಿ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಪ್ರವೇಶ ಪರೀಕ್ಷೆ ಸಮವಸ್ತ್ರದ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ನಾವಿವಾಗ ಪುರುಷ ಅಭ್ಯರ್ಥಿಗಳಿಗೆ ಯಾವ ಥರ ಸಮವಸ್ತ್ರ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಪುರುಷ ಅಭ್ಯರ್ಥಿಗಳು ಏನು ಮಾಡೋದಪ್ಪ ಅಂದರೆ ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಟಿ ಶರ್ಟ್ ಹಾಕಬಾರ್ದು ಕೊಟ್ಟಿದ್ದಾರೆ. ಅಂದರೆ ನೀವು ಫುಲ್ ತೋಳಿನ ಟಿ ಶರ್ಟ್ ಹಾಕಬಾರ್ದು ಕೊಟ್ಟಿದ್ದಾರೆ. ಯಾವ ಥರ ಡ್ರೆಸ್ ಹಾಕಬೇಕಪ್ಪ ಅಂದರೆ ಅರ್ಧ ತೋಳಿನ ಟಿ ಶರ್ಟ್ ಧರಿಸುವುದು ಉತ್ತಮ ಅಂತ ಅವರು ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಸಾಧ್ಯವಾದಷ್ಟು ಕಾಲರಹಿತ ಅಂದ್ರೆ ಕಾಲರ್ ಇರುವಂತ ಟಿ ಶರ್ಟ್ ಹಾಕ್ಬೇಕಂತ ಅವರು ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ಯಾವುದೇ ಕಾರಣಕ್ಕೂ ಫುಲ್ ತೋಳಿನ ಟಿ ಶರ್ಟ್ ಆಗ್ಬಾರ್ದು. ನೆಕ್ಸ್ಟ್ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಜೇಬು ಇಲ್ಲದಿರುವುದು, ಕಮ್ಮಿ ಜೇಬುಗಳಿರುವುದು ಪುರುಷ ಅಭ್ಯರ್ಥಿಗಳು ಸಾಧ್ಯತೆ ಡ್ರೆಸ್ ಕೋಡ್ ಆಗಿದೆ. ಕುರ್ತಾ, ಪೈಜಾಮಾ, ಜೀನ್ಸ್ ಪ್ಯಾಂಟ್ಗಳನ್ನು ಅನುಮತಿಸಿದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವ ತರ ನೀವು ಪ್ಯಾಂಟ್ ಹಾಕ್ಬೇಕಪ್ಪ ಅಂದ್ರೆ ನಾರ್ಮಲ್ ಫಾರ್ಮಲ್ ಪ್ಯಾಂಟ್ ಆಗಿರ್ಬೋದು, ಜೇಬ್ ಕಮ್ಮಿ ಇರುವಂತ ಪ್ಯಾಂಟ್ಗಳನ್ನ ಹಾಕ್ಬೇಕಂತ ಕೊಟ್ಟಿದ್ದಾರೆ. ಓಕೆ, ಯಾವ್ದು ಆಗ್ಬಾರ್ದಪ್ಪ ಅಂದ್ರೆ ಕುರ್ತಾ ಆಗಿರ್ಬೋದು, ಪೈಜಾಮಾ ಆಗಿರ್ಬೋದು, ಜೀನ್ಸ್ ಪ್ಯಾಂಟ್ಗಳನ್ನ ಹಾಕ್ಬಾರ್ದು. ಅದಾದ್ಮೇಲೆ ಜಾಸ್ತಿ ಜೇಬುಗಳಿರುವಂತ ಪ್ಯಾಂಟ್ ಅನ್ನ ಹಾಕ್ಬಾರ್ದು ಅಂತ ಕೊಟ್ಟಿದ್ದಾರೆ. ಜಸ್ಟ್ 1-2 ಜೇಬ್ ಇರುವಂತ ಪ್ಯಾಂಟ್ಗಳು ಹಾಕಿದೆ ನಡೀತಾ ಅಂತ ಇಲ್ಲಿ ತಿಳಿಸಿ ಕೊಡಲಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳು ಧರಿಸುವ ಹಗುರವಾದ ಅಂದ್ರೆ ಜಿಪ್ ಪ್ಯಾಂಟ್ಗಳು ದೊಡ್ಡ ಬಟನ್ಗಳು, ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳನ್ನು ಇರಬಾರದು ಕೊಟ್ಟಿದ್ದಾರೆ. ಆವಾಗಲೇ ಹೇಳಲಾಗಿದೆ ನಿಮ್ಗೆ ದೊಡ್ಡ ಅಂದ್ರೆ ತುಂಬಾ ಜೇಬರು ಹಾಕ್ಬಾರ್ದು, ಹಾಕಿ ನಾರ್ಮಲ್ ಆಗಿರೋ ಪ್ಯಾಂಟ್ ನ ಹಾಕೊಂಡು ಹೋಗ್ಬೇಕು. ಎಷ್ಟು ಪರೀಕ್ಷಾ ಹಾಲ್ ಒಳಗಡೆ ಶೂಗಳು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಶೂ ಹಾಕೊಂಡು ಹೋಗ್ಬೋದು. ಯಾವ ತರ ಸ್ಲಿಪ್ಪರ್ ಹಾಕೊಂಡು ಹೋಗ್ಬೇಕಪ್ಪ ಅಂದ್ರೆ ಅಭ್ಯರ್ಥಿ ಸ್ಟ್ಯಾಂಡರ್ಡ್ ಅಥವಾ ತೆಳುವಾದ ಅಡಿಭಾಗದ ಇರುವ ಚಪ್ಪಲಿಗಳನ್ನು ಧರಿಸಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಶೂಗಳು ಹಾಕೊಂಡು ಹೋಗ್ಬಾರ್ದು. ಇನ್ ಕೇಸ್ ನೀವು ಏನಾದ್ರೂ ಶೂ ಹಾಕೊಂಡು ಹೋದ್ರೆ ಅದನ್ನ ಹೊರಗಡೆ ಬಿಡಲಾಗುತ್ತೆ. ಹಾಗಾಗಿ ನಾರ್ಮಲ್ ಸ್ಲಿಪ್ಪರ್ ಆಗಿರ್ಬೋದು, ಇಲ್ಲಾಂದ್ರೆ ಬೆಲ್ಟಿನ್ ಸ್ಲಿಪ್ಪರ್ ಹಾಕೊಂಡು ಕೂಡ ಅನುಮತಿ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಭ್ಯರ್ಥಿ ಕುತ್ತಿಗೆ ಸುತ್ತ ಯಾವುದೇ ತರ ಲೋಹದ ಆಭರಣಗಳಾಗಿರ್ಬೋದು ಅಥವಾ ಕಿವಿಓಲೆ ಆಗಿರ್ಬೋದು, ಉಂಗುರಗಳಾಗಿರ್ಬೋದು, ಕಡಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಅಂತ ತಿಳಿಸಿ ಕೊಡಲಾಗಿದೆ. ಅಂದರೆ ನಿಮ್ಮ ಕುತ್ತಿಗೆಯಲ್ಲಿ ಯಾವುದೇ ತರ ಚೈನ್ ಇರ್ಬೋದು, ಕೈಯಲ್ಲಿ ಉಂಗುರ ಇರ್ಬೋದು, ಕೈ ಒಳಗೆ ಕಡಗಗಳನ್ನು ಇರಬಹುದು. ಇನ್ ಕೇಸ್ ಇದ್ರೆ ಕೂಡ ಏನಪ್ಪಾ ಅಂದ್ರೆ ಅವರು ಒಳಗಡೆ ಅಲೋ ಮಾಡದಂತ ಕೂಡ ತಿಳಿಸಿ ಕೊಡಲಾಗಿದೆ. ಇನ್ ಕೇಸ್ ನೀವೇನೋ ತಗೊಂಡು ಹೋಗಿದ್ರೆ ಏನ್ ಮಾಡಕಪ್ಪ ಅಂದ್ರೆ ನೀವು ಬ್ಯಾಗ್ ಒಳಗೆ ಏನಪ್ಪಾ ಅಂದ್ರೆ ಎಲ್ಲಾ ಆಭರಣಗಳನ್ನು ಬ್ಯಾಗ್ ಒಳಗೆ ಇಟ್ಟು ನೀವು ನೆಕ್ಸ್ಟ್ ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕು. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪುರುಷ ಅಭ್ಯರ್ಥಿಗಳಿರುವಂತಹ ಸಮವಸ್ತ್ರ ಬಗ್ಗೆ ಮಾಹಿತಿ ಆಯ್ತು. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿ ನೋಡ್ತಾ ಹೋಗೋಣ. ಮಹಿಳಾ ಅಭ್ಯರ್ಥಿಗಳು ಸೇಮ್ ಯಾವ ತರ ಹುಡುಗರಿಗೆ ಫುಲ್ ತೋಳಿನ ಟಿ ಶರ್ಟ್ ಹಾಕ್ಬಾರ್ದು ಅಂದ್ರೆ ಅದೇ ತರ ನೀವು ಹುಡುಗರು ಕೂಡ ಏನಪ್ಪಾ ಅಂದ್ರೆ ಫುಲ್ ತೋಳಿನ ಟಿ ಶರ್ಟ್ ಹಾಕ್ಬಾರ್ದು. ಏನಪ್ಪಾ ಅಂದ್ರೆ ಟಿ ಶರ್ಟ್ ಕೂಡ ಹಾಕ್ಬೇಕಂದ್ರೆ ಹಾಫ್ ತೋಳಿರುವಂತ ಟಿ ಶರ್ಟ್ ನ ಹಾಕ್ಬೇಕಂತ ಅವರು ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಬಟ್ಟೆಯನ್ನು ಹಾಕ್ಬಾರ್ದು ಕೊಟ್ಟಿದ್ದಾರೆ. ಓಕೆ, ಇದು ಬಗ್ಗೆ ಹೇಳಿದೆ. ನೆಕ್ಸ್ಟ್ ಎತ್ತರವಾದ ಇಮ್ಮಡಿ ಶೂಗಳನ್ನ ಹಾಕಬಾರ್ದು. ಚಪ್ಪಲಿಗಳು ಮತ್ತು ದಪ್ಪವಾದ ಅಡಿಯ ಭಾಗದಲ್ಲಿ ಹೊಂದಿರುವ ಶೂಗಳನ್ನಾಗಲಿ ಚಪ್ಪಲನ್ನಾಗಲಿ ಧರಿಸಬಾರದು. ತೆಳುವಾದ ಮತ್ತು ಅಡಿ ಭಾಗ ಹೊಂದಿರುವ ಚಪ್ಪಗಳನ್ನು ಧರಿಸುವುದು ಕಡ್ಡಾಯವಾಗಿದೆ ಅಂತ ತಿಳಿಸಿಕೊಡಲಾಗಿದೆ. ಸೇಮ್ ಕೂಡ ಏನಪ್ಪಾ ನೀವು ಯಾವುದೇ ಕಾರಣಕ್ಕೂ ಹಿಲ್ಸ್ ಟೈಪ್ ಇರುವ ಶೂ ಏನಪ್ಪಾ ಸ್ಲಿಪ್ಪರ್ ಹಾಕ್ಬಾರ್ದು ಕೊಟ್ಟಿದ್ದಾರೆ, ಶೂ ಹಾಕ್ಬಾರ್ದು ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾರ್ಮಲ್ ಇರುವಂತ ಸ್ಲಿಪ್ಪರ್ಗಳನ್ನು ಹಾಕೊಂಡು ಹೋಗ್ಬೇಕಂತ ಅಲ್ಲಿ ತಿಳಿಸಿ ಕೊಡಲಾಗಿದೆ. ನೆಕ್ಸ್ಟ್ ಬಂದು ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಗನ ಆಭರಣಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಅಂದ್ರೆ ನಿಮ್ಮ ಕತ್ತರಿ ಏನಪ್ಪಾ ಅಂದ್ರೆ ಯಾವ್ದೇ ತರ ಆಭರಣಗಳು ಇದ್ದರೆ ಅದನ್ನ ತೆಗಿಬೇಕಾಗುತ್ತೆ. ಇದನ್ನು ಬಿಟ್ಟು ಯಾವ್ದೋ ಮಂಗಳಸೂತ್ರ ಅಂದ್ರೆ ತಾಳಿ ಇದ್ರೆ ಓಕೆ ನಡೆಯುತ್ತೆ. ಅದಾದ್ಮೇಲೆ ಕಾಲುಂಗುರ ಕೂಡ ಅಲೋ ಮಾಡ್ತಾ ಇದ್ದಾರೆ. ಇದು ಬಿಟ್ಟು ಬೇರೆ ಯಾವ್ದಾದ್ರು ನಿಮ್ಮ ಹತ್ರ ಸಾಮಾನುಗಳು ಇದ್ದರೆ ಆಭರಣಗಳು ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ನೀವು ತೆಗಿಬೇಕಂತ ಇಲ್ಲಿ ಅವರು ಇನ್ಸ್ಟ್ರಕ್ಷನ್ ಅಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಪುರುಷ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳಿಗೆ ಡ್ರೆಸ್ ಕೋಡ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಆಯಿತು. ಇದು ಬಿಟ್ಟು ಇನ್ನು ಏನೇನು ತಗೊಂಡು ಹೋಗ್ಬಾರ್ದು ನೋಡೋದಾದ್ರೆ ಇದು ಬಿಟ್ಟು ಏನ್ ತಗೊಂಡು ಹೋಗ್ಬಾರ್ದಪ್ಪ ಅಂದ್ರೆ ಡ್ರೆಸ್ ಕೋಡ್ ಅನ್ನು ಅನುಸಾರವಾದ ಜೊತೆಗೆ ಕೆಳ ಪಟ್ಟಿ ಮಾಡಲಾದ ಯಾವುದೇ ನಿಷೇಧಿತ ವಸ್ತುಗಳನ್ನು ಪರೀಕ್ಷೆ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗದಂತೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಳಬೇಕಂತ ಹೇಳಿ ಕೊಟ್ಟಿದ್ದಾರೆ. ಏನೇನು ತಗೊಂಡು ಹೋಗ್ಬಾರ್ದು ನೋಡೋದಾದ್ರೆ ಮೊದಲನೇದಾಗಿ ನಿಮ್ಮ ಹತ್ರ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ತಗೊಂಡು ಹೋಗ್ಬಾರ್ದು, ಮೊಬೈಲ್ ಫೋನ್ ತಗೊಂಡು ಹೋಗ್ಬಾರ್ದು, ಆಮೇಲೆ ಇಯರ್ ಫೋನ್ ತಗೊಂಡು ಹೋಗ್ಬಾರ್ದು, ಬ್ಲೂಟೂತ್ ತಗೊಂಡು ಹೋಗ್ಬಾರ್ದು, ಮೈಕ್ರೋಫೋನ್ಗಳು ತಗೊಂಡು ಹೋಗ್ಬಾರ್ದು, ಅದಾದ್ಮೇಲೆ ಕೈಗಡಗಳನ್ನು ತಗೊಂಡು ಹೋಗ್ಬಾರ್ದು ಅಂತ ಇಲ್ಲಿ ತಿಳಿಸಿ ಕೊಡಲಾಗಿದೆ. ಯಾಕಪ್ಪ ಕೈಗಡ ವಾಚ್ ತಗೊಂಡು ಹೋಗ್ಬಾರ್ದಪ್ಪ ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ನಿಮಗೆ ಪ್ರತಿಯೊಂದು ರೂಮ್ ಅಲ್ಲಿ ನಿಮ್ಗೆ ಗಡಿಯಾರ ಇಟ್ಟಿರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ವಾಚನ್ನು ತಗೊಂಡು ಹೋಗೋದು ಅಲೋ ಮಾಡೋದಿಲ್ಲ. ನೆಕ್ಸ್ಟ್ ತಿನ್ನುವುದ ಪದಾರ್ಥಗಳನ್ನು ತಗೊಂಡು ಹೋಗ್ಬಾರ್ದು. ನೆಕ್ಸ್ಟ್ ಕೊಠಡಿ ಹೋಗಿರುವಂತ
ಏನಪ್ಪಾ ಕೊಠಡಿ ಒಳಗೆ ಯಾವುದೇ ತರ ತಿನ್ನುವುದನ್ನು ನಿಷೇಧಿಸಲಾಗಿದೆ. ಅದಾದ್ಮೇಲೆ ಕಲರ್ ಬಾಟಲ್ ಅಂದ್ರೆ ಕಲರ್ ಇರುವಂತಹ ಬಾಟಲ್ಗಳನ್ನು ತಗೊಂಡು ಹೋಗ್ಬಾರ್ದು. ನೀರು ಕುಡಿಬೇಕಂತಂದು ನೀವು ಇನ್ ಕೇಸ್ ಬಾಟಲ್ ತಗೊಂಡೋದು ಕೂಡ ಅದು ಪ್ಲೇನ್ ಒಳಗಿರಬೇಕು. ಪ್ಲೇನ್ ಇರುವಂತಹ ಬಾಟಲ್ಗಳನ್ನು ತಗೊಂಡು ಹೋಗ್ಬೇಕಂತ ಇಲ್ಲಿ ತಿಳಿಸಿ ಕೊಡಲಾಗಿದೆ. ನೆಕ್ಸ್ಟ್ ಪರೀಕ್ಷಾ ಕೇಂದ್ರದಲ್ಲಿರುವ ಕುಡಿಯುವ ನೀರಿನ ವ್ಯವಸ್ಥೆ ಏನಪ್ಪಾ ಅಂದ್ರೆ ಪರೀಕ್ಷಾ ಕೇಂದ್ರದಲ್ಲಿ ನಿಮಗೆ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಕೂಡ ತಿಳಿಸಿಕೊಡಲಾಗಿದೆ. ನೆಕ್ಸ್ಟ್ ಇನ್ ಕೇಸ್ ಏನ್ ತಗೊಂಡು ಹೋಗ್ಬಾರ್ದಪ್ಪ ಅಂದ್ರೆ ಪೆನ್ಸಿಲ್ ತಗೊಂಡು ಹೋಗ್ಬಾರ್ದು, ಪೇಪರ್, ಎರೇಸರ್, ಜಾಮಿಟ್ರಿ ಬಾಕ್ಸ್ಗಳು, ಆಮೇಲೆ ಲಾಕ್ ಟೇಬಲ್ಗಳು ಮತ್ತೆ ಪರೀಕ್ಷಾ ಕೇಂದ್ರಗಳಿಗೆ ತರುವಂತಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ತಲೆಯ ಮೇಲೆ ಯಾರು ಕೂಡ ಹಾಕ್ಬಾರ್ದು, ಅಂದ್ರೆ ತಲೆ ಮೇಲೆ ಟೋಪಿ ಕೂಡ ಹಾಕ್ಬಾರ್ದು. ಅದಾದ್ಮೇಲೆ ಮುಖ ಮುಚ್ಚುವಂತ ಮಾಸ್ಕ್ಗಳನ್ನು ಧರಿಸಬಾರದು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಓಕೆ, ಇದು ಬಂದ್ಬಿಟ್ಟು ಇದಿಷ್ಟು ಏನ್ ತಗೊಂಡು ಹೋಗ್ಬೇಕು ಏನ್ ತಗೊಂಡು ಹೋಗ್ಬಾರ್ದು ಬಗ್ಗೆ ಮಾಹಿತಿ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಪರೀಕ್ಷೆ ಮುಖ್ಯವಲ್ಲ ಏನ್ ತಗೊಂಡು ಹೋಗ್ಬೇಕಂತ ನೋಡೋದಾದ್ರೆ ಪರೀಕ್ಷೆಯಲ್ಲಿರುವಂತ ಅಡ್ಮಿಟ್ ಕಾರ್ಡ್ ಅಂದ್ರೆ ನಿಮ್ದು ಹಾಲ್ ಟಿಕೆಟ್ ತಗೊಂಡು ಹೋಗ್ಬೇಕು. ಅದರ ಜೊತೆ ಯಾವ್ದಾರ ಒಂದು ಸರ್ಕಾರದಿಂದ ಅನುಮತಿ ಮಾಡಿರುವಂತಹ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇನ್ ಕೇಸ್ ಪಾಸ್ಪೋರ್ಟ್ ಕೂಡ ತಗೊಂಡು ಹೋಗ್ಬೇಕು. ಅದರ ಜೊತೆ ಅದಾದ್ಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ನೀವು ತಗೊಂಡು ಹೋಗ್ಬೇಕಂತ ಅವರು ತಿಳಿಸಿ ಕೊಡಲಾಗಿದೆ. ನೆಕ್ಸ್ಟ್ ಪರೀಕ್ಷೆಯಲ್ಲಿ ಕೊನೆಯ ಬೆಲ್ ಆಗುವವರೆಗೆ ಅಭ್ಯರ್ಥಿಗಳು ಪರೀಕ್ಷೆ ಕೊಠಡಿಯಿಂದ ಹೊರಗೆ ಹೋಗುವ ಅನುಮತಿ ಇರೋದು ಅಂತ ಕೂಡ ಅವರು ತಿಳಿಸಿ ಕೊಡಲಾಗಿದೆ. ಓಕೆ, ನೀವು ಪರೀಕ್ಷೆ ಕೊನೆಯ ಬೆಲ್ ಆದಾಗ ಮಾತ್ರ ನೀವೇನಪ್ಪಾ ಅಂದ್ರೆ ಕೊಠಡಿಯಿಂದ ಎಕ್ಸಾಮ್ ಸೆಂಟರ್ ಇಂದ ಆಚೆ ಬರೋಕೆ ಅನುಮತಿ ಇರುತ್ತೆ. ಇದಿಷ್ಟು ಬಂದೇನಪ್ಪ ಅಂದ್ರೆ ಏನ್ ತಗೊಂಡು ಹೋಗ್ಬೇಕು ಏನ್ ತಗೊಂಡು ಹೋಗೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಆಯ್ತು. ಇದೊಂದು ನೆನಪಿಡಿ, ಅಡ್ಮಿಟ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಅನುಮತಿ ಮಾಡಿದ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಯಾವ್ದೋ ಒಂದು ಐಡಿ ಕಾರ್ಡ್ ತಗೊಂಡು ಹೋಗಿ, ಅದಾದ್ಮೇಲೆ ಇದಿಷ್ಟು ಒಂದು ವಾಟರ್ ಬಾಟಲ್ ತಗೊಂಡು ಹೋಗಿ, ಅದಾದ್ಮೇಲೆ ಪೆನ್ಸಿಲ್ ತಗೊಂಡು ಹೋಗ್ಬಾರ್ದು, ಪೆನ್ ಒಂದು ಬ್ಲಾಕ್ ಇಲ್ಲ ಬ್ಲೂ ಪೆನ್ ತಗೊಂಡು ಹೋಗ್ಬೇಕಂತ ಇಲ್ಲಿ ಅವರು ತಿಳಿಸಲಾಗಿದೆ. ಓಕೆ, ಇನ್ ಕೇಸ್ ನಿಮ್ಗೆ ಏನು ಡೌಟ್ ಇದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಅದಕ್ಕೆ ನಾನು ಉತ್ತರ ನೀಡ್ತಾ ಹೋಗ್ತೀನಿ. ಇದಿಷ್ಟು ವಿಡಿಯೋ ಬಗ್ಗೆ ಮಾಹಿತಿ ಆಯ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.